ನಮಸ್ತೆ. ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಎಲ್ದಿ ಕುಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲರ ಮನೆಯಲ್ಲೂ ಒಂದೇ ಮಾತು ದಿನ, ಏನಪ್ಪ ತಿಂಡಿ ಮಾಡೋದು ನಾಳೆ ಅಂತ. ತಿಂಡಿ ಚೆನ್ನಾಗೂ ಇರಬೇಕು, ಹೆಲ್ದಿಯಾಗೂ ಇರಬೇಕು. ಅದರಲ್ಲೂ ಹೌಸ್ ವೈಫ್ಗಳಿಗೆ, ಮನೇಲಿರೋ ಹೆಣ್ಮಕ್ಳಿಗೆಲ್ಲ ನಾಳೆ ತಿಂಡಿ ಏನು ಮಾಡಬೇಕು, ಮಕ್ಳಿಗೆ ಇಷ್ಟ ಆಗುತ್ತೋ ಇಲ್ವೋ, ಅಥವಾ ಮನೇಲಿರೋರಿಗೆಲ್ಲ ಇಷ್ಟ ಆಗುತ್ತಾ, ಅದು ಹೆಲ್ದಿಯಾಗೂ ಕೂಡ ಇರಬೇಕು ಅಂತ ಇದೇ ಯೋಚನೆ ಮಾಡ್ತಿರ್ತಾರೆ. ಸೊ ಇದ್ರ ಬಗ್ಗೆ ಟೆನ್ಷನ್ ಬೇಡ. ನಾನಿವತ್ತು ಒಂದು ಒಳ್ಳೆಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯವಾಗಿ ಕೂಡ ಇರ್ಬೋದು, ಆ್ಯಂಡ್ ಬೇಗ ಕ್ವಿಕ್ ಆಗಿ ಕೂಡ ಮಾಡ್ಬೋದು, ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಕ್ವಿಕ್ ಆಗಿ ಕೂಡ ಆಗಬೇಕು, ಅದು ಆರೋಗ್ಯಕರವಾಗೂ ಕೂಡ ಇರಬೇಕು, ಟೇಸ್ಟಿಯಾಗೂ ಇರಬೇಕು ಅಂತಂದ್ರೆ ಬರಿಬೇಡ. ನಾನಿವತ್ತು ಒಂದು ಒಳ್ಳೆಯ ಚಿಲ್ಲ ಅಂದ್ರೆ ದೋಸೆ ಟೈಪ್ ಅಂತಾನೆ ಹೇಳ್ಬಹುದು. ಸೊ ಬೇಸನ್ ಚಿಲ್ಲ ಅಂತ ಹೇಳ್ತಾರೆ. ನಾನು ಇದರಲ್ಲಿ ಯೂಸ್ ಮಾಡ್ತಾ ಇರುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಹೆಲ್ದಿ ಅಂತಾನೆ ಹೇಳ್ಬೋದು, ಅಂಡ್ ಕ್ವಿಕ್ ಆಗಿ ಕೂಡ ಆಗುತ್ತೆ. ಸೊ ಯಾವ ರೀತಿ ಮಾಡಬೇಕು ಅಂಡ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಪ್ರೌಟ್ಸ್ ಚಿಲ್ಲ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊಳಕೆ ಕಟ್ಟಿರುವಂತಹ ಕಾಳು, ಈರುಳ್ಳಿ, ಕ್ಯಾರೆಟ್, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪು, ಒಣಮೆಣಸಿನ ಪುಡಿ, ಹಸಿಮೆಣಸಿನಕಾಯಿ, ಎಣ್ಣೆ. ಸ್ಪ್ರೌಟ್ ಚಿಲ್ಲ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ. ಈಗ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಸ್ಪ್ರೌಟ್ ಚಿಲ್ಲ ಅಂತಂದರೆ ನಾರ್ಮಲ್ ಆಗಿ ಮೊಳಕೆ ಕಟ್ಟಿರುವಂತಹ ಕಾಳು ನೀವು ಮನೆಯಲ್ಲೇ ಮಾಡ್ಕೊಂಡ್ರೆ ಬೆಟರು. ಅಂಗಡಿಯಲ್ಲಿ ಸ್ವಲ್ಪ ಕೂಡ ಇರುತ್ತೆ ಆ್ಯಂಡ್ ತುಂಬ ಕಾಸ್ಟ್ಲಿ ಕೂಡ, ಆ್ಯಂಡ್ ಯಾವಾಗಲೋ ಮಾಡಿಟ್ಟಿರೋದು, ಯಾವಾಗ ಪ್ಯಾಕ್ ಮಾಡಿರ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ. ಸೊ ಮನೆಯಲ್ಲಿ ನೀವು ಕ್ಲೀನಾಗಿ ಮಾಡ್ಕೊಂಡಿರೋದ್ರಿಂದ ನಿಮಗೆ ಬೇಗ ಜಾಸ್ತಿನೂ ಬರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನಾವು ಸೇವಿಸೋದ್ರಿಂದ ಫೈಬರ್ನ ಅಂಶ ಹೆಚ್ಚಾಗುತ್ತೆ ಆ್ಯಂಡ್ ಪ್ರೋಟೀನ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ಮೊಳಕೆ ಕಟ್ಟಿರುವಂಥ ಕಾಳನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಯಾವುದೇ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ತರಿಯಾಗಿ ರುಬ್ಬಿದ್ರೆ ಸಾಕು. ಆ್ಯಂಡ್ ಕಾಳು ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು, ನಿಮಗೆ ಇಷ್ಟವಾಗಿರುವಂಥದ್ದು ಗ್ರೀನ್ ಆದರೂ ತೊಗೋಬೋದು, ಇದಾದರೂ ತೊಗೊಳ್ಬೋದು. ಸೊ ಈಗ ಇದನ್ನು ನಾನು ಜಸ್ಟ್ ರಫ್ ಆಗಿ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಈ ಥರ ತರಿಯಾಗಿ ಆಗಿದೆ. ಸೊ ಈ ಥರ ತರಿಯಾಗಿ ಮಿಕ್ಸಿ ಆಗಿದೆ, ಯಾವುದೇ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಇದನ್ನ ನಾನೀಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಈ ಕಾಳನ್ನು ನಾನು ಮಿಕ್ಸಿ ಮಾಡ್ಕೊಂಡಿರೋದು ಬೌಲಿಗೆ ಶಿಫ್ಟ್ ಮಾಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಇಷ್ಟ ಇರೋರು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ಸೊ ಇದರಲ್ಲೆಲ್ಲ ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನೀವೇ ಸೆಲೆಕ್ಟ್ ಮಾಡಿ ಹಾಕೊಳ್ಬೋದು. ನಿಮಗೆ ಕ್ಯಾರೆಟ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬಟ್ ಇದೆಲ್ಲ ಹಾಕೋದ್ರಿಂದ ಹೆಲ್ದಿ ಆಗಿರುತ್ತೆ ಅಂತ ಅಷ್ಟ. ಎಷ್ಟು ಬೇಕೋ ಅಷ್ಟು ಕ್ಯಾರೆಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಬೇಡ ಅಂತ ಅನ್ನೋರು ಬರೀ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಬೋದು, ಎರಡೂ ಬೇಕು ಅನ್ನೋರು ಎರಡೂ ಹಾಕೊಳ್ಬೋದು. ಸ್ವಲ್ಪ ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಬೇಕಾಗಿರೋದು ಅದನ್ನು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಾಗಿದೆ. ಫೈನಲ್ ಆಗಿ ನಾನೀಗ ಬೇಸನ್ ಅಂದರೆ ಈ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕ್ವಿಕ್ ಆಗೂ ಕೂಡ ಆಗುತ್ತೆ, ಬ್ರೇಕ್ಫಾಸ್ಟು, ಆ್ಯಂಡ್ ಇದನ್ನು ನೀವು ಲೈಕ್ ಫಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಏನಂದರೆ ಎರಡು ದೋಸೆ ಈ ಥರ ತಿನ್ನೋದ್ರಿಂದ ನಿಮಗೆ ಮಧ್ಯಾಹ್ನವರೆಗೂ ಹಸಿವಾಗೋದಿಲ್ಲ, ಆ್ಯಂಡ್ ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ, ಆ್ಯಂಡ್ ನಿಮ್ಮ ಬಾಡಿಯಲ್ಲಿ ಫೈಬರ್ನ ಅಂಶ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೂ ಕೂಡ ನೀವು ಮಾಡ್ಕೊಳ್ಬಹುದು. ಸೊ 2 ಸ್ಪೂನು ಬೇಸನ್ ಪೌಡರ್ ಅಂದರೆ ಕಡಲೆ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಎಲ್ಲವೂ ಹಾಕಾಗಿದೆಯಲ್ಲ, ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೀರು ಹಾಕಿ ನಮಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋ ರೀತಿ ಇದ್ರೆ ಸಾಕು. ಇದನ್ನು ಇವಾಗ ನಾವು ಕಾದಿರುವಂಥ ತವಾ ಮೇಲೆ ದೋಸೆ ಹಾಕೋ ರೀತಿ ಹಾಕೋಣ. ಸೊ ಈಗ ತವಾ ಕಾದಿದೆ, ಅದರ ಮೇಲೆ ನಾವು ದೋಸೆ ಅಥವಾ ಆಪಂ ಥರ ಹಾಕ್ತೀವಲ್ಲ ಆ ಥರ ಹಾಕೊಳ್ಳೋಣ. ಸೊ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅನ್ಸುತ್ತೋ ಅದನ್ನು ಹಾಕೊಳ್ಬೋದು. ಸೊ ಒಂದು ಸೈಡು ಫ್ರೈ ಆಗ್ತಾ ಇರೋಗೆ ನಾವು ಇನ್ನೊಂದು ಸೈಡು ಟರ್ನ್ ಮಾಡ್ಕೊಳ್ಳೋಣ.
ಸೊ ಈಗ ಇದು ಚಿಲ್ಲ ಆಗಿದೆ, ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಸ್ಪ್ರೌಟ್ಸ್ ಚಿಲ್ಲರ್ ರೆಡಿ ಆಗಿದೆ. ಇದನ್ನ ನೀವು ಮಕ್ಕಳಿಗೆ ಬೇಗ ಟಿಫನ್ ಬಾಕ್ಸ್ಗೂ ಮಾಡ್ಬೋದು, ಬೆಳಗ್ಗೆ ನಾಷ್ಟಕ್ಕೆ ಎಲ್ಲರೂ ಮನೇಲಿ ಇರೋರೆಲ್ಲ ತಿನ್ಬೋದು. ಆ್ಯಂಡ್ ಇದರಿಂದ ಫೈಬರ್ನ ಅಂಶ ಹೆಚ್ಚಾಗುತ್ತೆ, ಪ್ರೋಟೀನ್ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಕ್ವಿಕ್ ಆಗಿ ಕೂಡ ಆಗುತ್ತೆ. ನೋಡೋದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು. ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ 10 ಹಲವಾರು ರೆಸಿಪೀಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ.